ಫ್ರೆಂಡ್ಸ್ ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತೀನಂದ್ರೆ ಹಸಿ ಬಟಾಣಿ ತೊಗೊಂಡಿನಿ ನೋಡ್ರಿ. ಇಷ್ಟ ಅದ್ರ ಕುರ್ಮಾ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನೋ. ಈಗ ನೀರು ಹಾಕಿ ಅಥವಾ ಕುದಿಯಕ್ಕೆ ಇಡ್ತೀನಿ ರೀ. ಒಂದು 5 ನಿಮಿಷ ಕುದಿಸಿ ಬಿಡೋದ್ರೈತವ. ಮಸ್ತ್ ಅಂದ್ರೆ ರುಚಿಯಾಗಿರ್ತೈತೆ ರೀ ಇದು. ಈಗ ನೋಡ್ರಿ. ಈಗ ಅಥವಾ ಬಂದ್ ಮಾಡ್ತೀನಿ. ಈಗ ಒಂದು ಜಳಗಿ ಇದ್ರ ಹಾಕೊಂಡು ಸೋಸ್ಕೋಬೇಕ್ರಿ ನೀರೆಲ್ಲ. ಈಗ ಹಿಂಗೆ ಸೋಸ್ಕೋಬೇಕು. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ ನೋಡ್ರಿ. ಒಂದಿಷ್ಟು ಗೋಡಂಬಿ ತೊಗೊಂಡಿನಿ. ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕ್ರಿ. ಹಂಗೆ ಸಪ್ರೇಟ್ ಈ ರೀತಿ ನೋಡ್ರಿ ಮಾಡ್ಕೊಂಡಿನಿ ಪುಡಿ. ಈಗ ಒಗ್ಗರಣೆ ಹಾಕೊಂಡು ಬರ್ರಿ. 1-2 ಚಮಚ ಅಟ್ಟ ಎಣ್ಣೆ ಹಾಕಿದ್ದೀನಿ ರೀ ನಾನು. ಎಣ್ಣೆ ಕಾದ ನಂತರ ಸಾಸ್ಮೆ ಹಾಕೊಂಡ್ರಿ. 1 ಚಮಚ ಸಾಸ್ಮೆ ಹಾಕೊಂಡೇನಿ ರೀ. ಹಂಗೆ 1 ಚಮಚ ಜೀರಿಗೆ, ಸ್ವಲ್ಪ ಚಟನಾತಾವು. ಈಗ ಸಣ್ಣಗೆ ಹೆರ್ಚ್ಕೊಂಡಿದ್ದುವ ಉಳ್ಳಾಗಡ್ಡಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಸಣ್ಣಗೆ ಹೆರ್ಚ್ಕೊಂಡಿದ್ದು, ಟಮಾಟಿ, ಕರಿಬೇವು ಎಲ್ಲ ಹಾಕ್ಬೇಕ್ರಿ. ಈಗ ಉಳ್ಳಾಗಡ್ಡಿ ಹಾಕೊಳತ್ತೀನಿ ನೋಡ್ರಿ. ಈಗೆಲ್ಲ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. 1-2 ಟಮಾಟಿ ತೊಗೊಂಡಿನಿ ನಾನು ಸಣ್ಣಗೆ ಹೆಚ್ಚಿದ್ದು. ಅದನ್ನ ಇದ್ರಾಗ ಹಾಕತ್ತೀನಿ ರೀ. ಸ್ವಲ್ಪ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಸಣ್ಣಗೆ ಜಜ್ಜಿ ತೊಗೊಂಡಿದ್ದು ಎಲ್ಲನೂ ಹಾಕಿದ್ರಾಗ ಫ್ರೈ ಮಾಡ್ಕೋಬೇಕ್ರಿ. ಕೆಂಪಾಗೋ ಮಟ್ಟ ಹುರ್ಕೋಬೇಕ್ರಿ. ಹಿಂಗೆ ಈ ರೀತಿ ಅರಿಶಿನ ಪುಡಿ ಹಾಕತ್ತೀನಿ ನೋಡ್ರಿ. ಈಗ ನೋಡ್ರಿ ಅರಿಶಿನ ಹಾಕೊಂಡು ಹಿಂಗೆಲ್ಲ ಫ್ರೈ ಮಾಡ್ಕೋಬೇಕ್ರಿ. ಇದನ್ನ ಈಗ ಫ್ರೈ ಆಗೈತಿ. ಈಗ 1 ಚಮಚ ಖಾರ ಹಾಕತ್ತೀನಿ ರೀ. ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳೋದ್ರಿ. ಜಾಸ್ತಿ ಬೇಕಂದ್ರೆ ಮತ್ತು ಜಾಸ್ತಿ ಹಾಕೋದು. ಗಟ್ಟಿ ಮೊಸರು ತೊಗೊಂಡಿನಿ ನೋಡ್ರಿ. ಹುಳಿ ಇರಬಾರ್ದು, ಇದು ಸಪ್ಪು ಇರಬೇಕು. ಈ ಮೊಸರು ಹಾಕೋದ್ರಿಂದ ಪನ್ನೀರ್ ಗತಿನ ಸೇಮ್ ಕುರ್ಮಾ ಆಕೈತ್ರಿ ಇದು. ಪನ್ನೀರ್ ಇರಲಿಲ್ಲ ಅಂದ್ರೆ ಹಿಂಗೆ ಮೊಸರು ಹಾಕಿ ಮಾಡ್ಕೋಬೋದು ರೀ. ನೋಡ್ರಿ ಎಷ್ಟು ಚೆಂದಾಗೈತ್ರಿ ಅದೀಗ. ಈಗ ಗೋಡಂಬಿ ಪುಡಿ ಅದ್ರ ಹಾಕಾಕತ್ತೀನಿ ರೀ. ಚೆನ್ನಾಗಿ ರುಬ್ಕೊಂಡಿನ್ಲಿ ಅದು. ಈಗ ಅದ್ರೊಳಗೆಲ್ಲ ಮಿಕ್ಸ್ ಮಾಡಿ ಈಗ ಕುದಿಸ್ಕೋಬೇಕ್ರಿ. ಭಾಳ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು. ನಿಮಗೆ ತಿಳು ಬೇಕಂದ್ರೆ ತಿಳುನೂ ಮಾಡ್ಕೋಬೋದು ರೀ. ನಾನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಾಕತ್ತೀನಿ ರೀ. ಈಗ ಸ್ವಲ್ಪ ಹಾಕಿನೂ ಇನ್ನೊಂದು ಸ್ವಲ್ಪ ಮತ್ತು ಆಮೇಲೆ ಹಾಕ್ತೀನಿ ನೀರು, ಅಥವಾ ಅಷ್ಟು ಹಾಕ್ತಾನು. ಈಗ ನೋಡ್ರಿ ಹಿಂಗಾಗೈತಿ, ಕುದಿ ಹತ್ತೈತಿ. ಈಗ ಕುದಿಸಿಟ್ಕೊಂಡಿರೋ ಬಟಾಣಿ ಇದ್ರಾಗ ಹಾಕಾಕತ್ತೀನಿ ರೀ. ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಕೈತ್ರಿ. ನೋಡ್ರಿ ಕುದಿ ಹತ್ತೈತಿ. ಈಗ ಉಪ್ಪು ಹಾಕಾಕತ್ತೀನಿ ರೀ. ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ ರೀ. ಹಾಕಿ ಏಲಕ್ಕಿ 1-2 ಜಜ್ಜಿ ಹಾಕೋತೀನಿ ರೀ ಫ್ಲೇವರ್ಗೆ. ಹಾಕಿ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕ್ರಿ. 1-2 ನಿಮಿಷ ಬಿಟ್ಟು ಆತ್ರಿ. ಆಲ್ರೆಡಿ ಕುದ್ದೈತಿಗ. ಮ್ಯಾಲೆ ಮುಚ್ಚಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಆಕೈತ್ರಿ. ಈಗ ನೋಡ್ರಿ ರೆಡಿ ಆಗೈತ್ರಿ. ಮಸ್ತ್ ಪರಿಮಳ ಬರತೈತಿ. ಮ್ಯಾಲೆ ಒಂದು ಸ್ವಲ್ಪ ಉಳಿದಿರೋ ಕೊತ್ತಂಬರಿ ಹಾಕೊಂಡು ಇಳಿಸ್ಕೊಂಡ್ಬಿಡೋದ್ರಿ. ಈಗ ಇದನ್ನು ಚಪಾತಿಗೆ, ಪೂರಿಗೆ, ಅನ್ನಕ್ಕೆ, ರೊಟ್ಟಿಗೆ ಎದ್ರ ಬೇಕಾದ ಜೊತೆ ತಿನ್ಬೋದು ರೀ. ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ನಾ ಚಪಾತಿ ಜೊತೆ ನೋಡ್ರಿ ಬಿಸಿ ಬಿಸಿ ಚಪಾತಿ ಮಾಡೀನು. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.